ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ಕ್ಲಾಸಲ್ಲಿ ಪಾರ್ಟಿಯಲ್ಲಿ ಬರುವಂತಹ 1 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೆ. ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ಯಾವುದಾದ್ರೂ ಡೌಟ್ಸ್ ಇದ್ರಿ ಅಥವಾ ಯಾವುದೇ ಕ್ವಶನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಬಹುದು ಅಥವಾ ಮೇಲ್ ಮುಖಾಂತರ ಮೇಲ್ ಮಾಡ್ಬೋದು. ಅಲ್ಲಿ ಮೇಲ್ ಐ ಡಿ ಕೊಟ್ಟಿದೆ. ಸೊ ನೆಕ್ಸ್ಟು ಪಾರ್ಟ್ ಬಿಗೆ ಹೋಗೋಣ. ಸೊ ಪಾರ್ಟ್ ಬಿ ಅಲ್ಲಿ 14 ಕ್ವಶನ್ಸ್ ಕೊಟ್ಟಿರ್ತಾರೆ. 14 ಕ್ವಶನ್ಸ್ ಅಲ್ಲಿ ನೀವು 10 ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ಸಾಕು. ಸೊ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಲೆಟ್ ಸ್ಟಾರ್ ಬಿ ದಿ ಬೈನರಿ ಆಪರೇಷನ್ ಆನ್ ಕ್ಯೂ ಡಿಫೈನ್ಡ್ ಬೈ a star b is equal to ab by 2 for all a comma b belongs to q. Show that star is associative. ಸ್ಟಾರು ಬೈನರಿ ಆಪರೇಷನ್ ಅಂತ ಕೊಟ್ಟಿದ್ದಾರೆ ಅಂಡ್ ಡೆಫಿನೇಷನ್ ಕೊಟ್ಟಿದ್ದಾರೆ. a ಸ್ಟಾರ್ ಬಿ ಅದರೇನು ab by 2 ಅಂತ. ಇಲ್ಲಿ ನಾವು ಸ್ಟಾರ್ ಅಸೋಸಿಯೇಟಿವ್ ಆಗುತ್ತಾ ಇಲ್ವಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ನಾವು ಫಾರ್ ಎ ಕಾಮ ಬಿ ಕಾಮ ಸಿ ಬಿಲಾಂಗ್ಸ್ ಟು ಕ್ಯೂ. ಇಲ್ಲಿ 3 ಎಲಿಮೆಂಟ್ ತಗೊಂಡಿದ್ದೀನಿ ಎ ಬಿ ಸಿ ಅಂತ. ಯಾಕಂದ್ರೆ ಅಸೋಸಿಯೇಟಿವ್ಗೆ ನಮಗೆ 3 ಎಲಿಮೆಂಟ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ಎ ಬಿ ಸಿ ಬಿಲಾಂಗ್ಸ್ ಟು ಕ್ಯೂ. ನಾವು ಏನು ಪ್ರೂವ್ ಮಾಡಬೇಕು ಅಂದ್ರೆ ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂತ ಪ್ರೂವ್ ಮಾಡ್ಬೇಕು. ನಾವು ಈ ಈಕ್ವೇಶನ್ ಪ್ರೂವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ನಾವು ಎಲ್ ಎಚ್ ಎಸ್ ಇರೋದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ದಟ್ ಈಸ್ ಎ ಸ್ಟಾರ್ ಬಿ ಸ್ಟಾರ್ ಸಿ. ಏನು ಎ ಸ್ಟಾರ್ ಬಿ ಅಂದ್ರೆ ಡೆಫಿನೇಷನ್ ಕೊಟ್ಟಿದ್ದಾರೆ ಅವರೇ, ಎ ಬಿ ಬೈ 2 ಅಂತ. ಸೊ ಎ ಬಿ ಬೈ 2 ಸ್ಟಾರ್ ಸಿ. ಅಗೇನ್ ಇಲ್ಲಿ ಎ ಬಿ ಬೈ 2 ನ ಒಂದು ಟರ್ಮ್ ಕನ್ಸಿಡರ್ ಮಾಡ್ಕೊಳ್ಳಿ. ಸ್ಟಾರ್ ಇದೆ, ಸಿ ಅನ್ನೋದು 1 ಟರ್ಮ್. ಮತ್ತೆ ಅದೇ ಡೆಫಿನೇಷನ್ ಯೂಸ್ ಮಾಡ್ಬೇಕು ನೀವು. ಬಟ್ ಇನ್ ದಿ ಪ್ಲೇಸ್ ಆಫ್ ಇಲ್ಲಿ ಎ ಬಿ ಬೈ 2 ಇದೆ ಅಷ್ಟೇ. ಸೊ ಎ ಬಿ ಬೈ 2 ಇಂಟು ಸಿ ಹೋಲ್ ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು ಎ ಬಿ ಸಿ ಬೈ 2 ಟು 4 ಆಗುತ್ತೆ. ಎ ಬಿ ಸಿ ಬೈ 4. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೋಣ. ಅದೇ ರೀತಿ ಆರ್ ಎಚ್ ಎಸ್ ಹೇಳಿರುವಂಥದ್ದನ್ನ ಬರ್ಕೊಳ್ಳೋಣ. ಎ ಸ್ಟಾರ್ ಪಿ ಸ್ಟಾರ್ ಸಿ ಏನಾಗುತ್ತೆ, ಎ ಸ್ಟಾರ್ ಬಿ ಸ್ಟಾರ್ ಸಿಗೆ ಡೆಫಿನೇಷನ್ ಅಪ್ಲೈ ಮಾಡ್ಕೊಳ್ಳಿ. ಬಿ ಸ್ಟಾರ್ ಸಿ ಇಸ್ ಬಿ ಸಿ ಬೈ 2. ಸೊ ವಿಚ್ ಈಸ್ ಈಕ್ವಲ್ ಟು ಅಗೇನ್ ಬೈ ಯೂಸಿಂಗ್ ಡೆಫಿನೇಷನ್ ಎ ಬಿ ಸಿ ಬೈ 2 ಹೋಲ್ ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು ಎ ಬಿ ಸಿ ಬೈ 4. ಸೊ ಈಕ್ವೇಶನ್ 2. ಸೊ ಅಬ್ಸರ್ವ್ ಮಾಡಬಹುದು, ಈಕ್ವೇಶನ್ 1 and 2 ಎರಡು ಸೇಮ್ ಬಂದಿದೆ. ಸೊ ಯು ಕ್ಯಾನ್ ಸೇ ದಟ್ ಸ್ಟಾರ್ ಇಸ್ ಅಸೋಸಿಯೇಟಿವ್. ಅದಕ್ಕೆ therefore from equation 1 and 2 we can say that a star b star c is equal to a star b star c. Therefore star is associative. Star associative ಅಂತ ಪ್ರೂವ್ ಮಾಡಿದ್ದೀವಿ ಇಲ್ಲಿ. Therefore star is associative. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. 12th ಕ್ವಶನ್. Find the principal value of cot inverse of minus 1 by root 3. ಮೊದಲಿಗೆ ನಾವು cot inverse of minus 1 by root 3 ನ y ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ, cot y is equal to minus 1 by root 3 ಆಗುತ್ತೆ. ಸೊ cot y, ಸೊ 1 by root 3 ಯಾವ ವ್ಯಾಲ್ಯೂ ಆಫ್ cot ಬರುತ್ತೆ? ಸೊ cot 60 ಡಿಗ್ರಿ ಅಥವಾ cot pi by 3 ಬರುತ್ತೆ. ಸೊ cot y is equal to ಮೈನಸ್ ಇರೋದ್ರಿಂದ ನಾವು ಇದನ್ನ cot of pi minus pi by 3 ಅಂತ ಬರ್ಕೋಬಹುದು. ಸೊ therefore cot y ಏನಾಗುತ್ತೆ, cot of pi minus pi by 3 is 2 pi by 3. So therefore y is equal to ಏನಾಯಿತು, 2 pi by 3. ಸೊ 2 pi by 3 the principal value range ಅಲ್ಲೇ ಇದೆ. ಸೊ ಅದರಿಂದ therefore the principal value of cot inverse of minus 1 by root 3 is equal to 2 pi by 3. ಈಗ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ 13th ಕ್ವಶನ್ ಹೋಗೋಣ. 13th ಕ್ವಶನ್ ಅಲ್ಲಿ ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices are minus 2, minus 3, 3, 2 and minus 1, minus 8 using determinant. ಇದು ಡಿಟರ್ಮಿನೆಂಟ್ಸ್ ಯೂಸ್ ಮಾಡ್ಕೊಂಡು ನೀವು ಏರಿಯಾ ಆಫ್ ಟ್ರಯಾಂಗಲ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ therefore that area of triangle is in formula delta is equal to half times of x1 y1 x2 y2 x3 y3. ಅಂದ್ರೆ ಇದೆಲ್ಲ ವರ್ಟಿಸಸ್. ಇದು 3 ವರ್ಟಿಸಸ್ ಇರೋದ್ರಿಂದ ಲಾಸ್ಟ್ ಕಾಲಮ್ ಅಲ್ಲಿ 1 1 ಅಂತ ಬರ್ಕೋತೀವಿ. ಸೊ ಇದನ್ನ ನೋಡಿರ್ತಾರೆ ನೀವು ಡಿಟರ್ಮಿನೆಂಟ್ಸ್ ಚಾಪ್ಟರ್ ಅಲ್ಲಿ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 3 ವರ್ಟಿಸಸ್ ಕೊಟ್ಟಿದ್ದಾರೆ, 3 ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. -2 -3 3 2 -1 -8. ಲಾಸ್ಟ್ ಕಾಲಮ್ 1 1 1 ಇದೆ. ಸೊ ಹಾಗೆ ಬರ್ಕೊಳ್ಳಿ. ಈಗ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡಬೇಕು. ಹಾಫ್ ಟೈಮ್ಸ್ ಆಫ್, ಸೊ -2 ಫಸ್ಟ್ ಇಲ್ಲಿರುತ್ತೆ. ಸೊ 2 into 1 2 minus of minus ಪ್ಲಸ್ 8 ಆಯ್ತು ಇಲ್ಲಿ.
ಅಗೇನ್ -3 ಇದೆ, +3 ಮಾಡ್ಕೋತೀರಾ ಇಲ್ಲಿ. ಅಗೇನ್ 3 into 1 is 3, 1 into 1 is -1 into minus is +1 ಆಯಿತು. ಸೊ ಪ್ಲಸ್ 1 into 3 into -8 is -24 plus 2. So delta is equal to half into -2 into 10 plus 3 into 4 plus 1 into -24 plus 2 is -22, which is equal to delta is equal to half into -20 plus 12 minus 22. So ಎಷ್ಟಾಯಿತು? delta is equal to half times of -20 plus 12 is -8, -8 minus 22 is -30. ಸೊ ಡೆಲ್ಟಾ ಎಷ್ಟು ಬರುತ್ತೆ ಈಗ? ಸೊ -30ನ ನಾವು 30 ಅಂತ ಬರೀಬಹುದು, ಯಾಕಂದ್ರೆ ಮಾಡ್ಯುಲಸ್ ಇದೆ. ಸೊ 30/2 ಅಂದ್ರೆ 15 ಆಯಿತು. 15 square units. ಸೊ 15 square units is the area. ಸೊ ಈ ತರ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ 14th ಕ್ವಶನ್. ಸೊ 14th ಕ್ವಶನ್ ಏನು ಕೇಳಿದ್ದಾರೆ? ಫೈಂಡ್ dy/dx if y is equal to cos of log x plus e power x. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡಬೇಕು. y ಕೊಟ್ಟಿದ್ದಾರೆ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಸೊ ಏನು ಬರುತ್ತೆ? y ಗೆ ಡಿಫ್ರೆನ್ಸಿಯೇಷನ್ ಇಸ್ dy/dx which is equal to cos differentiation is minus sin of log x plus e power x into differentiation of log x plus e power x. ಏನಕ್ಕಂದ್ರೆ ಇಲ್ಲಿ ಫಂಕ್ಷನ್ಸ್ 2 ಫಂಕ್ಷನ್ ಇದೆ. ಫಸ್ಟ್ ಕಾಸ್ ಮಾಡಿದೀರಾ, ಅಗೇನ್ ಫಂಕ್ಷನ್ ಇರೋದ್ರಿಂದ log x plus e power x ಡಿಫ್ರೆನ್ಶಿಯೇಟ್ ಮಾಡಬೇಕು ನೀವು. ಸೊ ಅದರಿಂದ d/dx ಆಫ್ log x plus e power x ಅಂತ ಬರ್ತಿದ್ದೀನಿ. ಅಗೇನ್ dy/dx is equal to minus sin of log x plus e power x into differentiation of log x is 1/x plus e power x differentiation is e power x. Therefore dy/dx is equal to minus 1/x plus e power x ಈ ಕಡೆ ತಗೊಂಡ್ಬಿಡಿ, sin of log x plus e power x. ಇದು ಆನ್ಸರ್ ನಿಮ್ದು. ಸೊ ನೆಕ್ಸ್ಟ್ 15th ಕ್ವಶನ್ಗೆ ಹೋಗೋಣ. 15th ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ? ಫೈಂಡ್ dy/dx if sin square x plus cos square y is equal to 1. ಇದು ಇಂಪ್ಲಿಸಿಟ್ ಫಂಕ್ಷನ್ ಅಲ್ಲಿ ಬರುತ್ತೆ. ಡಿಫರೆನ್ಸಿಯೇಷನ್ ಅಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ಸ್ ಬರುತ್ತಲ್ವಾ, ಆ ಟಾಪಿಕ್ ಇದು ತಗೊಂಡಿದ್ದಾರೆ ಕ್ವಶನ್ ನ. ಸೊ ಇಲ್ಲಿ sin square x plus cos square y is equal to 1 ಅಂತ ಕೊಟ್ಟಿದ್ದಾರೆ. ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಇಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಏನ್ ಬರುತ್ತೆ? sin square x ಡಿಫರೆನ್ಸಿಯೇಷನ್. ಇಲ್ಲಿ 2 ಫಂಕ್ಷನ್ ಇದೆ, ಒಂದು ಸ್ಕ್ವೇರ್ ಅಂತ ಇದೆ, ಒಂದು sin x ಫಂಕ್ಷನ್ ಇದೆ. ಸೊ ಫಸ್ಟ್ x power n ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ sin square x ಗೆ. ಆಗ ಏನ್ ಬರುತ್ತೆ? 2 into sin x into differentiation of sin x ಅಂದ್ರೆ cos x ಬರುತ್ತೆ, ಪ್ಲಸ್ ಅಗೇನ್ 2 into cos y into differentiation of cos y is minus sin y. ಇಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಿರೋದ್ರಿಂದ, ಬಟ್ ಇದು y ಇದೆ, ಸೊ ಅದರಿಂದ ಇಲ್ಲಿ ನೀವು dy/dx ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 1 ಗೆ ಡಿಫರೆನ್ಶಿಯೇಷನ್ 0. ಇಲ್ಲಿ 2 sin x cos x, ಇಲ್ಲಿ ಮೈನಸ್ ಇರೋದ್ರಿಂದ 2 sin y cos y is equal to dy/dx 0. ಸೊ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಆ ಕಡೆ. 2 sin y cos y dy/dx is equal to minus 2 sin x sin cos x ಆಯ್ತು ಇಲ್ಲಿ. Therefore dy/dx is equal to minus 2 sin x cos x divided by 2 sin y cos y. ಸೊ ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. 2 sin x cos x ನಾವೇನಂತ ಬರಿಬಹುದು? sin 2x ಅಂತ ಬರಿಬಹುದು. ಅದರ sin 2 sin y cos y ನ sin 2y ಅಂತ ಬರಿಬಹುದು. ಫಾರ್ಮುಲಾ ಗೊತ್ತಿದೆಯಲ್ವಾ? sin 2x is equal to 2 sin x cos x ಅಂತ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ ಅಷ್ಟೇ. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ಸೊ ನೆಕ್ಸ್ಟ್ 16th ಕ್ವಶನ್ಗೆ ಹೋಗೋಣ. 16th ಕ್ವಶನ್ ಏನು ಕೊಟ್ಟಿದ್ದಾರೆ? y is equal to x³ plus tan x, then find d square y by dx square. ಅಂದ್ರೆ ಇಲ್ಲಿ ಡಬಲ್ ಡಿಫರೆನ್ಸಿಯೇಷನ್ ಕೇಳಿದರೆ, ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಸೊ ಫಸ್ಟ್ ಡಿಫರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ? y ಅಂದ್ರೆ dy/dx ಆಯಿತು. ಅಗೇನ್ x³ ಅಂದ್ರೆ 3x ಸ್ಕ್ವೇರ್ ಪ್ಲಸ್ tan x ಗೆ ಡಿಫರೆನ್ಸಿಯೇಷನ್ ಏನು? secant ಸ್ಕ್ವೇರ್ x. ನೀವು ಅಗೇನ್ ಡಿಫರೆನ್ಶಿಯೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಗೇನ್ ಮಾಡಿದಾಗ ಏನ್ ಬರುತ್ತೆ? dy/dx ಇರೋದು d² y/dx² ಆಗುತ್ತೆ.
is equal to 3 is constant ಆಗಿ ಇಟ್ಕೊಳ್ಳಿ. x square ಗೆ ಡಿಫರೆನ್ಸಿಯೇಷನ್ 2x plus secant square x ಅಂದ್ರೆ 2 secant x into differentiation d by dx of secant x. ಸೊ ಅದರಿಂದ 3 into 2 is 6x ಆಯ್ತು ಇಲ್ಲಿ, ಪ್ಲಸ್ 2 secant x, ಡಿಫ್ರೆನ್ಸಿಯೇಷನ್ ಆಫ್ secant x ಅಂದ್ರೆ secant x tan x. ಸೊ ಫೈನಲ್ ಆನ್ಸರ್ ಏನ್ ಬರುತ್ತೆ, d square y by dx square is equal to 6x plus 2 secant square x ಆಯ್ತು ಇಲ್ಲಿ, secant ಇರೋದು ಇಂಟು tan x. ಇಲ್ಲಿಗೆ 16 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಈಗ ನಾವು 16th ಕ್ವಶನ್ಗೆ ಹೋಗೋಣ. ಏನು ಕೊಟ್ಟಿದ್ದಾರೆ, ಇಫ್ y is equal to x cube plus tan x then find d square y by dx square. ಇದು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಫಂಕ್ಷನ್. ಸೊ ಫಸ್ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಳ್ಳಿ yಗೆ. ಸೊ yಗೆ ಡಿಫ್ರೆನ್ಶಿಯೇಷನ್ dy by dx. ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಪವರ್ ಎನ್ ಫಾರ್ಮುಲಾ, ಏನು 3x ಸ್ಕ್ವೇರ್ ಪ್ಲಸ್ tan x ಡಿಫ್ರೆನ್ಶಿಯೇಷನ್ ಇಸ್ secant ಸ್ಕ್ವೇರ್ x. ಇದು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಯಾಕಂದರೆ ಸೆಕೆಂಡ್ ಆರ್ಡರ್ ಕೇಳಿರೋದ್ರಿಂದ. ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್. ಸೊ dy by dx ಇರೋದು d square y by dx square ಆಗುತ್ತೆ. 3 is constant, keep it as it is. x square differentiation is 2x plus secant square x ಗೆ ಫಸ್ಟ್ 2 into secant x ಅಪ್ಲೈ ಮಾಡ್ಕೊಳ್ಳಿ, ಮತ್ತೆ ಡಿಫ್ರೆನ್ಶಿಯೇಷನ್ ಆಫ್ secant x ಮಾಡ್ಕೋಬೇಕು ಇಲ್ಲಿ, ಎರಡು ಫಂಕ್ಷನ್ ಆಯಿತು. ಸೊ ಈಗ d square y by dx square is equal to 3 into 2 is 6x plus 2 into secant x. Differentiation of secant x is secant x into tan x. Therefore, d square y by dx square is equal to 6x plus 2 secant x into secant x is secant square x into tan x. ಇದು ಡಬಲ್ ಡಿಫರೆನ್ಸಿಯೇಷನ್ ಆಯಿತು. ನೆಕ್ಸ್ಟ್ 16th ಆಯಿತು. 17th ಕ್ವಶನ್ಗೆ ಹೋಗೋಣ. 17th ಕ್ವಶನ್ ಅಲ್ಲಿ ಫೈಂಡ್ ದಿ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to x cube minus x at x is equal to 2 ಅಂತ ಕೇಳಿದ್ದಾರೆ. ಏನು ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ dy by dx. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ is nothing but dy by dx. ಅವರು y ಕೊಟ್ಟಿದ್ದಾರೆ, ಇದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಸಿಗುತ್ತೆ. ಸೊ ಡಿಫ್ರೆನ್ಶಿಯೇಟ್ ಮಾಡಿ dy by dx ಆಯಿತು, yಗೆ ಇಟ್ ಇಸ್ ಈಕ್ವಲ್ ಟು x ಕ್ಯೂಬ್ಗೆ 3x ಸ್ಕ್ವೇರ್ ಮೈನಸ್ ಎಕ್ಸ್ಗೆ 1 ಬರುತ್ತೆ. ಸೊ ಇದು dy by dx ಸಿಕ್ಕಿದೆ. ಬಟ್ ಅವ್ರು ಪಾಯಿಂಟ್ ಕೊಟ್ಟಿದ್ದಾರೆ, ಇಟ್ ಇಸ್ ಅಟ್ x is equal to 2. ಏನಾಗುತ್ತೆ dy by dx ನೋಡೋಣ. ಸೊ dy by dx is equal to, in the place of x substitute value of x. So dy by dx is equal to 3 into 2 square is 4 minus 1 which is equal to 4 is at 12, 12 minus 1 is 11. ಈಗ dy by dx ಸಿಕ್ಕಿದೆ. ಸ್ಲೋಪ್ ಎಷ್ಟಾಯಿತು, therefore slope of the tangent y is equal to x cube minus x at x is equal to 2 is 11. ಇದು ನಮ್ಮ ಫೈನಲ್ ಆನ್ಸರ್. ಸೊ 17 ಕ್ವಶನ್ಸ್ ಆಯಿತು. ನೆಕ್ಸ್ಟ್ 18th ಕ್ವಶನ್ಗೆ ಹೋಗೋಣ. ಸೊ 18th ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಸೊ 18th ಕ್ವಶನ್, ಫೈಂಡ್ ಇಂಟಿಗ್ರಲ್ 0 to pi sin square x by 2 minus cos square x by 2 into dx. ಇದನ್ನು ಅಬ್ಸರ್ವ್ ಮಾಡ್ಬೋದು, ಒಂದು ಫಾರ್ಮುಲಾ ರೂಪದಲ್ಲಿದೆ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಮಗೆ ಕಾಸ್ 2x ಫಾರ್ಮುಲಾ ಗೊತ್ತಾ? ಕಾಸ್ 2x ಫಾರ್ಮುಲಾ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೊ ಅದೇ ರೀತಿ ಕಾಸ್ ಎಕ್ಸ್ಗೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ನಾವು ಬರೀಬೋದು. ಸೊ ಬಟ್ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಇದೆ. ನಾವು ಮೈನಸ್ನ ಹೊರಗಡೆ ತೊಗೊಂಡ್ಬಿಟ್ರೆ ಏನಾಗುತ್ತೆ ನೋಡೋಣ. 0 to pi ಇಲ್ಲೇನಿದೆ, ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಡಿ ಎಕ್ಸ್ ಅಂತ ಇದೆ. ಇಲ್ಲಿ ನಾವು ಸೈನ್ ಹೊರಗಡೆ ತಗೋಣ. 0 to pi, if we take sin outside, it becomes cos square x by 2 minus sin square x by 2 into dx. ಸೊ ಮೈನಸ್ ಹೀಗೆ ಇಟ್ಕೊಳ್ಳಿ. ಈಗ ಇದನ್ನೇನಂತ ಬರಿಬೋದು, ಕಾಸ್ ಎಕ್ಸ್ ಅಂತ ಬರಿಬೋದು. ಇಲ್ಲಿ ಬರ್ದಿದ್ದೀನಲ್ವಾ. ಸೊ ಮೈನಸ್ ಹೊರಗಡೆ ತಗೊಂಡಿದ್ದೀವಿ. 0 to pi cos x dx. ಯಾಕಂದ್ರೆ ಆಲ್ರೆಡಿ ನಮ್ಗೆ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿದೆ. ಸೊ ಮೈನಸ್ ಹೀಗೆ ಇರಲಿ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಈಸ್ ಸೈನ್ ಎಕ್ಸ್. ಸೊ ಇಲ್ಲಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ಕೋಬೇಕು. ಲೋವರ್ ಲಿಮಿಟ್ ಅಲ್ಲಿ 0 ಇದೆ, ಅಪ್ಪರ್ ಲಿಮಿಟ್ ಅಲ್ಲಿ ಪೈ ಇದೆ.
ಸೊ ಅಗೇನ್ ಸೈನ್ ಆಫ್ ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಎಕ್ಸ್ ಜಾಗದಲ್ಲಿ ಸೈನ್ ಪೈ ಆಯಿತು ಮೈನಸ್ ಸೈನ್ ಲೋವರ್ ಲಿಮಿಟ್ ವ್ಯಾಲ್ಯೂ 0 ಇದೆ. ಮೈನಸ್ ಆಫ್ ಸೈನ್ ಪೈ ವ್ಯಾಲ್ಯೂ ಇಸ್ 0 ಮೈನಸ್ ಸೈನ್ 0 ಇಸ್ ಆಲ್ಸೋ 0. ದೇರ್ಫೋರ್ ದ ವ್ಯಾಲ್ಯೂ ಇಸ್ 0. ಓಕೆ, ಈಗ 19th ಕ್ವಶನ್ಗೆ ಹೋಗೋಣ. 19th ಕ್ವಶನ್ ಏನು ಕೇಳಿದ್ದಾರೆ? ಫೈಂಡ್ ಇಂಟಿಗ್ರಲ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ನೀವಿಲ್ಲಿ ಏನು ಕೊಟ್ಟಿದ್ದಾರೆ? ಇಂಟಿಗ್ರಲ್ ಎಕ್ಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಹೇಗೆ ಬರುತ್ತೆ? ಇಂಟಿಗ್ರಲ್ ಆಫ್ ಯು ಡಿ ವಿ ಇಸ್ ಈಕ್ವಲ್ ಟು ಯು ವಿ ಮೈನಸ್ ಇಂಟಿಗ್ರಲ್ ವಿ ಡಿ ಯು ಅಂತ ಬರುತ್ತೆ. ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲಿ ಯು ಅಂದ್ರೆ ನಾವು ಎಕ್ಸ್ ಅಂತ ತಗೊಂಡ್ಬೇಡ, ಈಸಿ ಆಗುತ್ತೆ ನಮಗೆ. ಸೊ ಡಿ ವಿ ಅಂದ್ರೆ ಏನಂತ ತಗೋಣ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಸೊ ಇದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡಬೇಕು ಯು ಇರೋದನ್ನ. ಸೊ ಅದೇನು ಬರುತ್ತೆ? ಡಿ ಯು ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು ಡಿ ಎಕ್ಸ್ ಅಂದ್ರೆ ಡಿ ಎಕ್ಸ್ ಆಯ್ತು. ಇಲ್ಲಿ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ ಡಿ ವಿ ಇಸ್ ವಿ ಬರುತ್ತೆ. ಸೊ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಗೆ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಆಯ್ತು. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಗಿವನ್ ಈಕ್ವೇಶನ್ ಅಲ್ಲಿ. ಅಗೇನ್ ಬರುತ್ತೆ ಇಂಟಿಗ್ರಲ್ ಆಫ್ ಯು ಅಂದ್ರೆ ಎಕ್ಸ್ ಇದೆ, ನೆಕ್ಸ್ಟ್ ಡಿ ವಿ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇದೆ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಯು ವಿ. ವಾಟ್ ಈಸ್ ಯು? ಎಕ್ಸ್, ವಿ ಇಸ್ ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರಲ್ ವಿ. ವಿ ಅಂದ್ರೆ ಏನ್ ಬಂದಿದೆ? ಟ್ಯಾನ್ ಎಕ್ಸ್ ಬಂದಿದೆ. ನೆಕ್ಸ್ಟ್ ಅಗೇನ್ ಡಿ ಯು. ಡಿ ಯು ಅಂದ್ರೆ ಡಿ ಎಕ್ಸ್. ಸೊ ಈಗ ಎಕ್ಸ್ ಟ್ಯಾನ್ ಎಕ್ಸ್ ಗೆ ಇಟ್ಕೊಳ್ಳಿ ಮೈನಸ್ ಇಂಟಿಗ್ರಲ್ ಆಫ್ ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಇಂಟಿಗ್ರೇಷನ್ ಏನು? ಲಾಗ್ ಆಫ್ ಸೆಕೆಂಡ್ ಎಕ್ಸ್ ಪ್ಲಸ್ ಸಿ. ಇದು ನಮ್ಮ ಫೈನಲ್ ಆನ್ಸರ್. ಏನದು? ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಲಾಗ್ ಆಫ್ ಸೆಕೆಂಡ್ ಎಕ್ಸ್ ಪ್ಲಸ್ ಸಿ. ಇದನ್ನ ಇನ್ನೊಂದು ತರನು ಬರಿಬಹುದು ನಾವು ಲಾಗಾರ್ಧಮಿಕ್ ಕನ್ವರ್ಷನ್ಸ್ ಮಾಡ್ಕೊಂಡ್ರೆ. ಆರ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಪ್ಲಸ್ ತಗೊಂಡ್ರೆ ಇಲ್ಲಿ ಲಾಗ್ ಆಫ್ ಸೆಕೆಂಡ್ ರೆಸಿಪ್ರೋಕಲ್ ಅಲ್ವಾ, ಕಾಸ್ ರಿಲೇಷನ್ ಬರುತ್ತೆ, ಕಾಸ್ ಎಕ್ಸ್ ಅಂತಾನು ಬರೀಬಹುದು. ಸೊ ಎನಿ ಒನ್ ವ್ಯಾಲ್ಯೂ ನೀವು ಬರೀಬಹುದು. ಇದು ಇಂಟಿಗ್ರಲ್ ಎಕ್ಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇದು ಎಷ್ಟ? ಎಕ್ಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೀವು ಯಾವ್ದಾದ್ರು ಒಂದನ್ನು ಬರೆದ್ರು ಸಾಕು, ಎರಡು ಕರೆಕ್ಟ್ ಆನ್ಸರ್ಸ್. ಯಾವ್ದಾದ್ರು ಒಂದನ್ನ ಬರೆದ್ರೆ ಸಾಕು. ಓಕೆ ಸ್ಟೂಡೆಂಟ್ಸ್, ಈಗ 20th ಕ್ವಶನ್ಗೆ ಹೋಗೋಣ. ಏನ್ ಕೇಳಿದ್ದಾರೆ? ಫೈಂಡ್ ದಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ y ಟ್ರಿಪಲ್ ಡ್ಯಾಶ್ ಪ್ಲಸ್ 2y ಡಬಲ್ ಡ್ಯಾಶ್ ಪ್ಲಸ್ y ಡ್ಯಾಶ್ ಇಸ್ ಈಕ್ವಲ್ ಟು 0 ಅಂತ ಕೇಳಿದ್ದಾರೆ. ಫಸ್ಟ್ ಇದರಲ್ಲಿ ಆರ್ಡರ್ ಮತ್ತು ಡಿಗ್ರಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಏನು ಆರ್ಡರ್ ಅಂದ್ರೆ? ಆರ್ಡರ್ ಯಾವ ತರ ಕಂಡುಹಿಡಿತೀವಿ ಅಂದ್ರೆ, ನಾವು ಈ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದಿದೆ ನಮ್ಗೆ ನೋಡ್ಕೋಬೇಕು ನೀವು. ಸೊ ನೆಕ್ಸ್ಟ್ ಡಿಗ್ರಿ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಹೈಯೆಸ್ಟ್ ಆರ್ಡರ್ ಯಾವ್ದಿದೆಯೋ ಅದಕ್ಕೆ ಪವರ್ ಎಷ್ಟಿದೆ ನೋಡ್ಕೋಬೇಕು. ಸೊ ಇಲ್ಲಿ ನೋಡಿ, ಈ ಗಿವನ್ ಈಕ್ವೇಶನ್ ಅಲ್ಲಿ ಹೈಯೆಸ್ಟ್ ಆರ್ಡರ್ ಅಂತ ಇರುವಂತಹ ಡೆರಿವೇಟಿವ್ ಯಾವುದಿಲ್ಲಿ? y ಟ್ರಿಪಲ್ ಡ್ಯಾಶ್ ಅಲ್ವಾ. ಸೊ ಅದಕ್ಕೆ ನಾವು ಆರ್ಡರ್ ನ ಏನಂತ ಬರೀಬೇಕು ಅಂದ್ರೆ 3 ಅಂತ ಬರೀತೀವಿ. ಅದೇ ತರ ಡಿಗ್ರಿ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ನಾವು ಈಗ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ್ದಿದೆಯೋ ಅದಕ್ಕೆ ಪವರ್ ಎಷ್ಟಿದೆ ನೋಡ್ಕೋಬೇಕು. ಸೊ ಇದಕ್ಕೆ ಪವರ್ ಎಷ್ಟಿದೆ? 1 ಅಲ್ವಾ, ಏನು ಇಲ್ಲ, ಇಲ್ಲಿ 1 ಅಂತ ಕನ್ಸಿಡರ್ ಮಾಡ್ಕೋತೀವಿ. ಅದಕ್ಕೆ ಡಿಗ್ರಿ 1 ಅಂತ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಏನಾದ್ರು ಸ್ಕ್ವೇರ್ ಅಂತ ಇದ್ರೆ ಇಲ್ಲಿ ಡಿಗ್ರಿ 2 ಆಗ್ತಿತ್ತು ನಿಮ್ಗೆ. ಸೊ ಇಲ್ಲಿ ಯಾವುದೇ ತರಹದ ಸ್ಕ್ವೇರ್ ಅಥವಾ ಕ್ಯೂಬ್ ಯಾವುದು ಕೊಟ್ಟಿಲ್ಲ ಅವರು, ಏನು ಇಲ್ಲ ಅಂದ್ರೆ 1 ಆಗುತ್ತೆ ಡಿಗ್ರಿ. ಸೊ ಅದರಿಂದ ಡಿಗ್ರಿ ಇಸ್ 1. ಸೊ ನೆಕ್ಸ್ಟ್ 21st ಕ್ವಶನ್ಗೆ ಹೋಗೋಣ. ಇಲ್ಲಿ ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಆನ್ ದಿ ವೆಕ್ಟರ್ ಬಿ ಅಂತ ಕೇಳಿದ್ದಾರೆ. ಸೊ ಯಾವ ತರ ಪ್ರೊಜೆಕ್ಷನ್ ಕಂಡುಹಿಡಿತೀರಾ? ದಿ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಕೇಳಿದ್ದಾರೆ. ಆನ್ ದಿ ವೆಕ್ಟರ್ ಬಿ ಇಸ್ ಗಿವನ್ ಬೈ ಯಾವ ತರ ಬರೀತೀವಿ ಅಂದ್ರೆ a dot b divided by magnitude of b. ಈ ತರ ತಗೊಂತೀವಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಇಲ್ಲ ವೆಕ್ಟರ್ಸ್ ಅಲ್ಲೇ ಬರೀಬೇಕು ನೀವು. ಸೊ ಇಲ್ಲಿ a ಡಾಟ್ ಬಿ ಅಂದ್ರೆ ಯಾವ ತರ ತಗೊಂತೀವಿ? ವೆಕ್ಟರ್ a ಡಾಟ್ ವೆಕ್ಟರ್ ಬಿ ಅಂದ್ರೆ ಫಸ್ಟ್ ವೆಕ್ಟರ್ ಎ ಬರ್ಕೊಂಡ್ಬಿಡಿ, i ಪ್ಲಸ್ 3j ಪ್ಲಸ್ 7k ಡಾಟ್ 7i ಮೈನಸ್ j ಪ್ಲಸ್ 8k. ಸೊ ಹೋಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂದ್ರೆ ಕೋಎಫಿಷಿಯಂಟ್ಸ್ ತಗೋಬೇಕು, i ಕೋಎಫಿಷಿಯಂಟ್ಸ್, j ಕೋಎಫಿಷಿಯಂಟ್ ಅಂಡ್ k ಕೋಎಫಿಷಿಯಂಟ್. ಇಲ್ಲಿ ಬಿ 7 ಇದೆ, 7 ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಆಯ್ತು. ಸೊ ಈಗ a ಡಾಟ್ ಬಿ ಡಾಟ್ ಪ್ರಾಡಕ್ಟ್ ಅಲ್ಲಿ ಒಂದು ಕಾನ್ಸ್ಟೆಂಟ್ಸ್ ಮಾಡಿ ತಗೋತೀವಿ. i ಕಾಂಪೋನೆಂಟ್ ಜೊತೆ ಏನಿದೆ 1 ಇದೆ, ಏನು ಇಲ್ಲ ಅಂದ್ರೆ 1 ಇಂಟು 7 7 ಆಯ್ತು ಪ್ಲಸ್
3 into -1, 3 into -3 ಆಗುತ್ತೆ. 7 into 8, 7 into 8 is 56 divided by root of 7 square is 49 plus 1, 8 square is 64. So 7 minus 3 is 4, 4 plus 56 is 60 ಬಂತು. 60 by 49 plus 150, 50 plus 64 is root 14. So ಇದು ನಮ್ಮ ಪ್ರೊಜೆಕ್ಷನ್ 60 by root 14. ಇದು ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಸೊ ನೆಕ್ಸ್ಟ್ 22nd ಕ್ವಶನ್ಗೆ ಹೋಗೋಣ. 22nd ಕ್ವಶನ್ ನಲ್ಲಿ ಫೈಂಡ್ ದಿ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ whose adjacent sides are determined by the vectors a and b ಕೊಟ್ಟಿದ್ದಾರೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಇಲ್ಲಿ? ಫಸ್ಟ್ ನೀವು a ಕ್ರಾಸ್ b ಮಾಡ್ಕೋಬೇಕು. ನೀವು a ಕ್ರಾಸ್ b ಮಾಡ್ಕೊಂಡು ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಕಂಡು ಹಿಡ್ಕೋಬಹುದು. ಸೊ ಫಸ್ಟ್ a ಕ್ರಾಸ್ b ಮಾಡ್ಕೊಳ್ಳೋಣ. ವೆಕ್ಟರ್ a ಕ್ರಾಸ್ ವೆಕ್ಟರ್ b. ವೆಕ್ಟರ್ a ಕ್ರಾಸ್ b ಏನ್ ಬರುತ್ತೆ? ಫಸ್ಟ್ ರೋ ಅಲ್ಲಿ i ಕಾಂಪೊನೆಂಟ್, j ಕಾಂಪೊನೆಂಟ್ ಮತ್ತು k ಕಾಂಪೊನೆಂಟ್ ಬರ್ಕೋಬೇಕು. ಸೆಕೆಂಡ್ ರೋ ಅಲ್ಲಿ a ವ್ಯಾಲ್ಯೂಸ್ ಏನೇನು ಕೊಟ್ಟಿದೆ? 1, -1, 3. ಥರ್ಡ್ ರೋ ಅಲ್ಲಿ b ಕಾಂಪೊನೆಂಟ್ಸ್ 2, -7 and 1. ನಾರ್ಮಲ್ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್. ಸೊ ಫಸ್ಟ್ i ಇದೆ, i ಇಂಟು -1 into 1 is -1, -7 into 3 21. ಸೊ ಪ್ಲಸ್ 21 ಆಯ್ತು ಇಲ್ಲಿ. ಮೈನಸ್ ಆಫ್ j, 1 into 1 is 1, -3 into 2 is 6, -6 ಆಯಿತು. ಪ್ಲಸ್ k ಕಾಂಪೊನೆಂಟ್ k, 1 into -7 is -7, -1 into 2 into minus, that is equal to +2, which is equal to I into 20 minus j into -5 plus k into -5. So which is equal to 20i cap minus into minus plus 5j cap minus 5k cap. ಸೊ ಇಲ್ಲಿ ನಮಗೆ a ಕ್ರಾಸ್ b ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ನಮ್ಗೆ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b ಕಂಡು ಹಿಡ್ಕೋಬೇಕು. ಸೊ ಈಗ ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b ಮಾಡೋಣ. Therefore ಏರಿಯಾ ಆಫ್ ಪ್ಯಾರಲೋಗ್ರಾಮ್ is given by magnitude of a cross b. ಸೊ ನಮ್ಗೆ ಇಲ್ಲಿ a ಕ್ರಾಸ್ b ವ್ಯಾಲ್ಯೂ ಆಲ್ರೆಡಿ ಸಿಕ್ಕಿದೆ. ಸೊ ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ? ರೂಟ್ ಆಫ್ i ಕಾಂಪೊನೆಂಟ್ ಏನೇ 20 ಇದೆಯಲ್ವಾ, ಸೊ 20 ಸ್ಕ್ವೇರ್ ಆಯಿತು, ಪ್ಲಸ್ j ಕಾಂಪೊನೆಂಟ್ 5 ಇದೆ, 5 ಸ್ಕ್ವೇರ್, k ಕಾಂಪೊನೆಂಟ್ -5 is -5 whole square, which is equal to 20 square is 400 plus 5 square is 25 minus 5 whole square is also 25, which is equal to 450. ನಾವು 450 ನ ಸಿಂಪ್ಲಿಫೈ ಮಾಡ್ಕೋಬಹುದು. 450 ನ 225 into 2 ಅಂತಾನು ಬರೀಬಹುದು. ಯಾಕಂದ್ರೆ 225 15 ಸ್ಕ್ವೇರ್ ಬರುತ್ತೆ. ಸೊ therefore you can write it as 15 root 2 ಅಂತಾನು ಬರೀಬಹುದು. For 15 root 2 ಸ್ಕ್ವೇರ್ ಯೂನಿಟ್ಸ್, ಏರಿಯಾ ಆಗಿರೋದ್ರಿಂದ ಸ್ಕ್ವೇರ್ ಯೂನಿಟ್ಸ್ ಅಂತ ಯೂನಿಟ್ ಬರೀಬೇಕಾಗುತ್ತೆ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ 15 root 2 ಸ್ಕ್ವೇರ್ ಯೂನಿಟ್ಸ್. ಇದು 22nd ಕ್ವಶನ್. ನೆಕ್ಸ್ಟ್ 23rd ಕ್ವಶನ್ ಹೋಗೋಣ. ಇದು 3D ಜಾಮೆಟ್ರಿಯಿಂದ ಕೇಳಿದ್ದಾರೆ. ಇಲ್ಲೇನು ಕೇಳಿದ್ದಾರೆ? ಫೈಂಡ್ ದಿ ಈಕ್ವೇಶನ್ ಆಫ್ ದಿ ಪ್ಲೇನ್ ವಿತ್ ಇಂಟರ್ಸೆಪ್ಟ್ಸ್ 2, 3 and 4 ಆನ್ XY and Z axis ರೆಸ್ಪೆಕ್ಟಿವ್ಲಿ. ಸೊ ನಮಗೆ ಇಲ್ಲಿ ಇಂಟರ್ಸೆಪ್ಟ್ಸ್ ಕೊಟ್ಟಿದ್ರೆ ಈಕ್ವೇಶನ್ ಆಫ್ ಎ ಪ್ಲೇನ್ ಏನ್ ಬರುತ್ತೆ ಅಂತ ಬರ್ಕೋಬೇಕು. ಲೆಟ್ ನಾವು ಈ ತರ ಬರ್ಕೊಳ್ಳೋಣ. ಲೆಟ್ ದ ಈಕ್ವೇಶನ್ ಆಫ್ ದಿ ಪ್ಲೇನ್ ಬಿ ಏನು x/a plus y/b plus z/c is equal to 1. ಇದು ಜನರಲ್ ಈಕ್ವೇಶನ್ ಆಫ್ ಎ ಪ್ಲೇನ್ಗೆ ಈಕ್ವೇಶನ್ ಅಂತ ತಗೋಣ. ಸೊ ಇಲ್ಲಿ ಎ ಬಿ ಸಿ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ, ಅವರ ಇಂಟರ್ಸೆಪ್ಟ್ಸ್ ಕೊಟ್ಟಿದ್ದಾರೆ. ಎ ಬಿ ಸಿ ಅಂದ್ರೆ ಇಂಟರ್ಸೆಪ್ಟ್ಸ್ ಅಲ್ಲಿ. ಸೊ ಇಯರ್ ಎ ವ್ಯಾಲ್ಯೂ ಎಷ್ಟಿದೆ? 2, ಬಿ ಅಂದ್ರೆ 3 ಅಂಡ್ ಸಿ ಅಂದ್ರೆ 4. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಷ್ಟೇ ಇಲ್ಲಿ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1. ಸೊ ಏನಾಗುತ್ತೆ? x/2 plus y/3 plus z/c ವ್ಯಾಲ್ಯೂ ಎಷ್ಟು? 4, which is equal to 1. ಇದೇ ನಮ್ಮ ಈಕ್ವೇಶನ್ ಆಫ್ ದಿ ಪ್ಲೇನ್. ಓಕೆ, ಈಗ ಈಕ್ವೇಶನ್ ಆಫ್ ಲೈನ್ ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ದಟ್ ಇಸ್ x/2 plus y/3 plus z/4 is equal to 1 ಅಂತ ಬಂದಿದೆ. ನೆಕ್ಸ್ಟ್ ಇದನ್ನ LCM ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡ್ಕೋಬಹುದು. ಸೊ LCM ತಗೊಂಡಾಗ 2, 3, 4 ಗೆ 12 ಬರುತ್ತೆ. ಅಗೇನ್ ನ್ಯೂಮರೇಟರ್ ಏನಾಗುತ್ತೆ? x ಇರುವಂತದ್ದು 6x ಆಗುತ್ತೆ ಪ್ಲಸ್ 4y plus 3z is equal to 1.
ಸೊ ಡಿನಾಮಿನೇಟರ್ ಟರ್ಮ್ ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಇಲ್ಲಿ 12 ಆಯ್ತು. therefore 6x plus 4y plus 3z is equal to 12. ಇದು ಈಕ್ವೇಶನ್ ಆಫ್ ಎ ಪ್ಲೇನ್ ಬಂತು. ಸೊ ಇಲ್ಲಿ 23 ಕ್ವಶನ್ಸ್ ಆಯ್ತು. ಲಾಸ್ಟ್ ಕ್ವಶನ್ ಇದೆ, 24th ಕ್ವಶನ್. 24th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಅಸ್ಯೂಮ್ ದಟ್ ಈಚ್ ಚೈಲ್ಡ್ ಬಾರ್ನ್ ಇನ್ ಎ ಫ್ಯಾಮಿಲಿ is likely to be a boy or girl. If a family has 2 children, what is the conditional probability that both are girls given that the youngest is a girl? ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಡ್ಬಿಡಿ. ಫಸ್ಟ್ ರೆಪ್ರೆಸೆಂಟ್ ಮಾಡ್ಕೊಂಡು ಬಾಯ್ ಅಂಡ್ ಬಿ ಅಂತ ತಗೋಣ, ಗರ್ಲ್ ನ ಜಿ ಅಂತ ತಗೋಣ. ಸೊ ಲೆಟ್ ಬಿ ರೆಪ್ರೆಸೆಂಟ್ಸ್ ಬಾಯ್ ಅಂಡ್ ಜಿ ರೆಪ್ರೆಸೆಂಟ್ಸ್ ಗರ್ಲ್. ಸೊ ಅದೇ ತರ ಸ್ಯಾಂಪಲ್ ಸ್ಪೇಸ್ ಡಿಫೈನ್ ಮಾಡ್ಕೊಳ್ಳಿ. ಈಗ ಸ್ಯಾಂಪಲ್ ಸ್ಪೇಸ್ ಎಸ್ ಇಸ್ ಈಕ್ವಲ್ ಟು ಐದರ್ ಬೋತ್ ಬಾಯ್ಸ್ ಬರಬಹುದು ಅಥವಾ ಬಾಯ್ ಗರ್ಲ್, ಗರ್ಲ್ ಬಾಯ್ ಆರ್ ಬೋತ್ ಗರ್ಲ್ಸ್ ಆಗಬಹುದು. ಸೊ ನೆಕ್ಸ್ಟ್ ವಿ ಡಿಫೈನ್ ಈವೆಂಟ್ಸ್ ಇ ಅಂಡ್ ಎಫ್. ಸೊ ಇಲ್ಲಿ ಇ ಅಂತ ಓದ್ತೀರಾ, ಕ್ವಶನ್ ನೋಡ್ಕೋಬೇಕು. ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್ ಅಂತ ಕ್ವಶನ್ ಕೇಳಿದಾರಲ್ವಾ, ಇದನ್ನ ಇ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅವ್ರು ಆಲ್ರೆಡಿ ಗಿವನ್ ದಟ್ ದ ಯಂಗೆಸ್ಟ್ ಇಸ್ ಅ ಗರ್ಲ್, ಆಲ್ರೆಡಿ ಇವೆಂಟ್ ಅಕ್ಕರ್ ಆಗಿರುತ್ತಲ್ವಾ, ಅದನ್ನ ಎಫ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇಲ್ಲಿ ಇ ಬಿ ದಿ event that both are girls. So and F be the event that the youngest is a girl. So E and F define ಮಾಡ್ಕೊಂಡಿದ್ದೀರಾ. ಸೊ therefore E ಏನು ಬರುತ್ತೆ, therefore E is equal to ಯಾವ ಕಾಂಬಿನೇಷನ್ ಬರಬಹುದು, ಬೋತ್ ಆರ್ ಗರ್ಲ್ಸ್ ಅಂದ್ರೆ ಇಲ್ಲಿ ಒಂದು ಕಾಂಬಿನೇಷನ್ ಮಾತ್ರ ಇದೆ. ಸೊ ಈ ತರ ಎಫ್ ನೋಡಿ, ಯಂಗೆಸ್ಟ್ ಇಸ್ ಅ ಗರ್ಲ್. ಸೊ ಫಸ್ಟ್ ಚೈಲ್ಡ್ ಅಲ್ಲ ಸೆಕೆಂಡ್ ಚೈಲ್ಡ್ ತಗೋಬೇಕು ನೀವು. ಸೆಕೆಂಡ್ ಚೈಲ್ಡ್ ಬಾರ್ನ್ ಗರ್ಲ್ ಆಗಿರಬೇಕು. ಇಲ್ಲಿ ಸೆಕೆಂಡ್ ಚೈಲ್ಡ್ ಅಂದ್ರೆ ಬಿ ಕಮ ಜಿ, ಸೆಕೆಂಡ್ ಚೈಲ್ಡ್ ಗರ್ಲ್ ಇದೆ. ಸೊ ಇದು ತಗೋಬಹುದು, ಸೆಕೆಂಡ್ ಚೈಲ್ಡ್ ಗರ್ಲೇ ಆಗುತ್ತೆ. ಸೊ ಈ ತರ ಇಂಟರ್ಸೆಕ್ಷನ್ ಮಾಡ್ಕೊಳ್ಳಿ. ಸೊ ಇಂಟರ್ಸೆಕ್ಷನ್ ಏನ್ ಬರುತ್ತೆ, ಸೊ ಒಂದೇ ಕಾಮನ್ ಇದೆ. ಸೊ ಜಿ ಕಮ ಜಿ. ಸೊ ಪ್ರಾಬಬಿಲಿಟೀಸ್ ಫೈಂಡ್ ಔಟ್ ಮಾಡ್ಕೋಬೇಕು ನೀವು. ಪಿ ಆಫ್ ಇ ಅಂದ್ರೆ ಎಷ್ಟು, ಇಲ್ಲಿ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂತ ತಗೋತೀವಿ. ಸೊ ಎನ್ ಆಫ್ ಇ ಅಂದ್ರೆ ಒಂದೇ ಒಂದು ಇದೆ ಕಾಂಬಿನೇಷನ್, ಸೊ ದಟ್ ಇಸ್ 1 ಬರುತ್ತೆ. ಸೊ ಎನ್ ಆಫ್ ಎಸ್ ಅಂದ್ರೆ 4 ಕಾಂಬಿನೇಷನ್ಸ್ ಇದೆ, therefore 1/4 ಅಂತ ಬರೀಬಹುದು. ಸೊ ಅದೇ ರೀತಿ ಪಿ ಆಫ್ ಎಫ್ ಅಂದ್ರೆ ಇಲ್ಲಿ 2 ಕಾಂಬಿನೇಷನ್ಸ್ ಇದೆ, 2/4. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಆಲ್ಸೋ 1 ಕಾಂಬಿನೇಷನ್ ಇದೆ. ಸೊ ಅದೇ ರೀತಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದ್ರೆ 1 ಕಾಂಬಿನೇಷನ್ ಇದೆ, 1/4 ಆಯ್ತು. ಈಗ ಕಂಡೀಷನಲ್ ಪ್ರಾಬಬಿಲಿಟಿ ಫಾರ್ಮುಲಾ ಅಪ್ಲೈ ಮಾಡಿ. ಪಿ ಆಫ್ ಇ ಬಾರ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಷ್ಟೇ. ಸೊ ವಿಚ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಏನು ಬಂತು, 1/4 ಡಿವೈಡೆಡ್ ಬೈ ಪಿ ಆಫ್ ಎಫ್ ಇಸ್ 2/4. 4 ಕ್ಯಾನ್ಸಲ್ ಆಗಿಬಿಡುತ್ತೆ. ದ ರಿಮೈನಿಂಗ್ ಈಸ್ 1/2. Therefore, P of E bar F is equal to 1/2. ಇಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಟೋಟಲ್ 14 ಕ್ವಶನ್ಸ್ ಇದೆ. ನಿಮ್ಗೆ ಯಾವ್ದು ಈಸಿಯೆಸ್ಟ್ ಕ್ವಶನ್ಸ್ ಇದೆಯೋ ಅದರಲ್ಲಿ 10 ಸಾಲ್ವ್ ಮಾಡಿ. ಇನ್ನೂ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇಲ್ಲಿ 4 ಚಾಯ್ಸ್ ಇರುವುದರಿಂದ ಸೊ ನಿಮಗೆ 14 ಕ್ವಶನ್ಸ್ ಫಸ್ಟ್ ಓದಿರಿ. ಸೊ ನಿಮ್ಗೆ ಯಾವ್ದಾವ್ದು ಈಸಿ ಇರುತ್ತೋ ಅಥವಾ ಯಾವ್ದು ಕಾನ್ಫಿಡೆಂಟ್ ಇದೆಯೋ ಅದನ್ನ ಫಸ್ಟ್ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಆಮೇಲೆ ಟೈಮ್ ಇದ್ದಾಗ ಎಕ್ಸ್ಟ್ರಾ ಕ್ವಶನ್ಸ್ ನ ಅಟೆಂಡ್ ಮಾಡಬೇಕು. ಯಾಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ತುಂಬಾ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಕೆಲವೊಂದು ಲೆಂಥಿ ಕ್ವಶನ್ಸ್ ಎಲ್ಲ ಇರುತ್ತೆ, ಸೊ ನೋಡ್ಕೊಂಡು ಅಟೆಂಡ್ ಮಾಡಬೇಕು. ಫಸ್ಟ್ ನಿಮ್ಗೆ ಗೊತ್ತಿರುವಂತಹ 10 ಕ್ವಶನ್ಸ್ ನ ಬರೆಯೋದಕ್ಕೆ ಟ್ರೈ ಮಾಡಿ.